ರಸಗೊಬ್ಬರ ಬೆಲೆ ಏರಿಕೆ, ಅರಣ್ಯ ಇಲಾಖೆ ದೌರ್ಜನ್ಯ ಖಂಡಿಸಿ ರೈತ ಸಂಘದ ಪ್ರತಿಭಟನೆ. ಶಿಡ್ಲಘಟ್ಟ. ಏರುತ್ತಿರುವ ರಸಗೊಬ್ಬರ ಬೆಲೆ, ಸಮರ್ಪಕ ಪೂರೈಕೆಯ ಕೊರತೆ, ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯ ಹಾಗೂ ವಿವಿಧ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟ್ಟಣ್ಣಯ್ಯ ಬಣದ ವತಿಯಿಂದ ಸೋಮವಾರ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೂ ಮುನ್ನ ರೈತರು ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಬೃಹತ್ ಮೆರವಣಿಗೆ ನಡೆಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಂತರ ತಾಲೂಕು ಕಚೇರಿ ಎದುರು ಧರಣಿ ನಡೆಸಿ ರೈತರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಸಂಘದ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ, ಕಳೆದ 50 ರಿಂದ 60 ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ರೈತರ ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ವಿನಾಕಾರಣ ದೌರ್ಜನ್ಯ ನಡೆಸಿ ಸುಳ್ಳು ದಾವೆ ಹೂಡುತ್ತಿದ್ದಾರೆ ಅಂತ ಆರೋಪಿಸಿದರು. ಹಲವು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರುವ ರೈತರಿಗೆ ನೋಟಿಸ್ ನೀಡೋದು, ಎಫ್ಐಆರ್ ದಾಖಲಿಸೋದು ಹಾಗೂ ಬೆದರಿಕೆ ಹಾಕೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ರೈತರ ಜಮೀನಿನ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ನ್ಯಾಯ ಒದಗಿಸಬೇಕು. ರೈತರಿಗೆ ಕಿರುಕುಳ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಬೆಸ್ಕಾಂ ಇಲಾಖೆಯ ಅವೈಜ್ಞಾನಿಕ ಧೋರಣೆಯನ್ನು ಟೀಕಿಸಿದ ಅವರು, ಕೊಳವೆಬಾವಿ ವಿದ್ಯುತ್ ಸಂಪರ್ಕಕ್ಕಾಗಿ ರೈತರಿಂದ 3-4 ಲಕ್ಷ ರೂಪಾಯಿ ವಸೂಲಿ ಮಾಡಲಾಗ್ತಿದೆ ಅಂತ ಆರೋಪಿಸಿದರು. ವಿದ್ಯುತ್ ಪರಿವರ್ತಕ ಅಂದರೆ ಟ್ರಾನ್ಸ್ಫಾರ್ಮರ್ ಸುಟ್ರೆ ಸರ್ಕಾರದ ನಿಯಮದ ಪ್ರಕಾರ 24 ಗಂಟೆಯೊಳಗೆ ದುರಸ್ತಿ ಮಾಡಬೇಕಾದ್ರೂ ರೈತರಿಂದ ಹಣ ಕೇಳಿ ವಿಳಂಬ ಮಾಡಲಾಗ್ತಿದೆ ಅಂತ ದೂರಿದರು. ಜಿಲ್ಲಾಧ್ಯಕ್ಷ ಟಿಕೆ ಅರುಣ್ ಕುಮಾರ್ ಮಾತನಾಡಿ, ಬುಡಗವಾರಹಳ್ಳಿ, ನಕ್ಕಲಹಳ್ಳಿ ಹಾಗೂ ದಾಸಾರ್ಲಹಳ್ಳಿ ಗ್ರಾಮಗಳ ಸುಮಾರು 300 ಎಕರೆ ಜಮೀನಿನಲ್ಲಿ ಹಲವು ದಶಕಗಳಿಂದ ಕೃಷಿ ಮಾಡ್ಕೊಂಡು ಬಂದಿರುವ ರೈತರನ್ನ ಬಲವಂತವಾಗಿ ಒಕ್ಕಲೆಬ್ಬಿಸಲು ಯತ್ನಿಸಲಾಗ್ತಿದೆ ಅಂತ ಆರೋಪಿಸಿದರು. ರೈತರನ್ನ ಜಮೀನಿನಿಂದ ತೆರವುಗೊಳಿಸುವ ಕ್ರಮವನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು. ಗೋಣಿಮರದಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ರಸ್ತೆಯನ್ನು ಕಬಳಿಸಿರುವವರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಆರೋಪಿಸಿದ ಅವರು, 6 ತಿಂಗಳಿನಿಂದ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದರು. ನಮೂನೆ 53 ಹಾಗೂ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಶೀಘ್ರ ಮಂಜೂರಾತಿ ಪತ್ರ ವಿತರಿಸಬೇಕು. ಹಲವು ವರ್ಷಗಳಿಂದ ರೈತರು ತಾಲೂಕು ಕಚೇರಿಗೆ ಅಲೆದಾಡುತ್ತಿದ್ದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿಯಲ್ಲಿ ರೈತರಿಗೆ ಸರಿಯಾದ ಗೌರವ ಸಿಗ್ತಿಲ್ಲ. ರೈತ ಸಂಘದ ಮುಖಂಡರುಗಳು ಗಂಟೆಗಟ್ಟಲೆ ಕಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣ ಕೊಟ್ಟವರ ಕೆಲಸಗಳು ಮಾತ್ರ ಬೇಗ ಆಗ್ತಿವೆ ಅಂತ ಆರೋಪಿಸಿದರು. ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಮಾತನಾಡಿ, ರೈತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಿಸಿಲಿನಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಗೆ ಬಂದಿದ್ದರೂ ಅಧಿಕಾರಿಗಳು ಕನಿಷ್ಠ ಸೌಜನ್ಯ ತೋರಿಸ್ತಿಲ್ಲ ಅಂತ ದೂರಿದ್ರು. ಕೆಲ ಅಧಿಕಾರಿಗಳು ಮದ್ಯಪಾನ ಮಾಡಿ ಕೆಲಸ ಮಾಡ್ತಿರೋ ಬಗ್ಗೆ ಗಂಭೀರ ಆರೋಪ ಮಾಡಿದ್ರು. ದಾಖಲೆ ಪಡೆಯಲು ರೈತರು ದಿನಗಟ್ಟಲೆ ಕಾಯಬೇಕಾಗ್ತಿದೆ ಅಂತ ಹೇಳಿದ್ರು. ತಾಲೂಕು ಕಚೇರಿ ಮುಂದೆ ಸುಮಾರು 1 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದ್ರು. ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸದ ಹಿನ್ನೆಲೆಯಲ್ಲಿ ರೈತರು ಮತ್ತಷ್ಟು ಆಕ್ರೋಶಗೊಂಡರು. ನಂತರ ದಿಬ್ಬೂರಹಳ್ಳಿ ರಸ್ತೆಯಲ್ಲಿ ಕುಳಿತು ರಸ್ತೆ ತಡೆ ನಡೆಸಲು ಮುಂದಾದರು. ಈ ವೇಳೆ ಪೊಲೀಸರು ರೈತರನ್ನ ತಡೆದರು. ಪರಿಸ್ಥಿತಿ ಉದ್ವಿಗ್ನವಾಗ್ತಿದ್ದಂತೆಯೇ ತಹಶೀಲ್ದಾರ್ ಗಗನ ಸಿಂಧು ಸ್ಥಳಕ್ಕಾಗಮಿಸಿ ರೈತರ ಮನವಿಯನ್ನು ಸ್ವೀಕರಿಸಿದರು. ನಂತರ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧು, ಅರಣ್ಯ ಇಲಾಖೆಯ ವಿವಾದಿತ ಜಮೀನುಗಳ ದಾಖಲೆಗಳನ್ನು ಪರಿಶೀಲಿಸಿ ರೈತರಿಗೆ ನ್ಯಾಯ ಒದಗಿಸಲಾಗುವುದು ಅಂತ ಭರವಸೆ ಕೊಟ್ಟರು. ರೈತರ ಮೇಲೆ ಅನವಶ್ಯಕ ಪ್ರಕರಣ ದಾಖಲಿಸದಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗುವುದು ಎಂದರು. ಬೆಸ್ಕಾಂ ಇಲಾಖೆಯ ವಿರುದ್ಧ ಬಂದಿರುವ ದೂರುಗಳ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಂದ ಸ್ಪಷ್ಟನೆ ಪಡೆದು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ನಮೂನೆ 53 ಮತ್ತು 57ರ ಅರ್ಜಿಗಳ ವಿಲೇವಾರಿ, ಸಾಗುವಳಿ ಸಮಸ್ಯೆ, ಸರ್ವೆ ನಂಬರ್ 78ರ ಭೂಮಿ ದಾಖಲೆ ಪರಿಶೀಲನೆ ಸೇರಿದಂತೆ ರೈತರು ಸಲ್ಲಿಸಿದ ವಿವಿಧ ಬೇಡಿಕೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟರು. ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷ ಕೋಟೆ ಚೆನ್ನೇಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಂಜಿ, ಈಶ್ವರಪ್ಪ, ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಶಂಕರನಾರಾಯಣ, ಉಪಾಧ್ಯಕ್ಷರಾದ ದ್ಯಾವಪ್ಪ, ನಾರಾಯಣಸ್ವಾಮಿ ಹಾಗೂ ನೂರಾರು ರೈತರು ಭಾಗವಹಿಸಿದ್ರು. 50,000 1 ಲಕ್ಷ ರೂಪಾಯಿ ದಣಬೆಟ್ಟ, ನಮ್ದು ದಣಬೆಟ್ಟ 65 ಸರ್ವೆ ನಂಬರ್ 62 9 ಜನ ಮಾತ್ರ ಇದಕ್ಕೆ 1 to 5 ಮಾಡೋದು. ಅದರಲ್ಲಿ ಲೈನಲ್ಲಿ ಇರೋದು ಮ್ಯಾನ್ಯುಯಲ್ 1 to 5 ಅಂತ ಮುಂಚೆ ಆಗಿತ್ತು. ನಾವು ಮಾತಾಡ್ತಿರೋದು 2023 ಇಸ್ವಿ ಬಗ್ಗೆ, ಅವಾಗ ಆಗಿದ್ದ ಬಗ್ಗೆ. ನಾವು ಇಲ್ಲಿವರೆಗೂ ಬಂದು ಏನಾಗಿದೆ ಮಾಹಿತಿ ಅಂತ ಕೇಳಿಲ್ಲ. ನಾವೇನಿದೆ ಇವಾಗೆಲ್ಲ ಮ್ಯಾನ್ಯುಯಲ್ ಏನಿದೆ, ಮ್ಯಾನ್ಯುಯಲ್ 1 to 5 ಯಾವುದು ಮಾಡ್ತಿಲ್ಲ. 1 to 5 ಏನಿದೆ, ಸರ್ವೆ ನಂಬರ್ ವೈಸ್ ಏನಿದೆ ಇವಾಗ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡಿದೀವಿ. ನಾವು ಈ ತರ ಹಿಂಗಾಗಿದೆ ಮೇಡಮ್ ಅಂತ ಗಮನಕ್ಕೆ ತರಬೇಕಿತ್ತಲ್ಲಪ್ಪ, ಇಲ್ಲೇ ಇರ್ತೀನಲ್ಲಪ್ಪ ತಮ್ಗೆ ಆಲ್ಸಕ್ಕೆ 23 ಆಗಿರೋ ಘಟನೆನ ತಾವಿವಾಗ ಹೇಳಿದ್ರೆ ಇವಾಗ ತಮ್ಮ ಹೆಸರಲ್ಲಿ ಪಾಣಿ ಆಗಿದೆಯಾ ಆಗಿಲ್ವಾ? ಇನ್ನು ಪಾಣಿ ಆಗಿಲ್ಲ.
ಯಾವ ಹಂತದಲ್ಲಿ ಆಗಿದೆ ದುರಸ್ತಿ ಅಂತ ಹೇಳಿ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಬಿಟ್ಟು ಪಾಣಿ ಬಂದು ತಮ್ಗೆ ಏನಾಗುತ್ತೆ ಅನುಕೂಲ ಮಾಡೋದಕ್ಕೆ ಅದನ್ನ ಹೇಳ್ತೀವಿ. ಅದನ್ನ ಬಂದು ತಮ್ಗೆ ಹೇಳ್ಬೇಕು. 2023 ಆಗಿರೋದಂದ್ರೆ ಕೋಡಿ ದುರಸ್ತಿಗಳು ತಮ್ಗೆ ಗೊತ್ತಿದೆ. ಮುಂಚೆ ಏನಿದೆ 40-50 ವರ್ಷಗಳಿಂದ ಯಾವುದೇ ಒಬ್ಬ ರೈತರದು ಕೋಡಿ ದುರಸ್ತಿಗಳಾಗಿಲ್ಲ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೇ ಕೋಡಿ ದುರಸ್ತಿಗಳೇನಿದೆ ಆಗಿದ್ದಿಲ್ಲ. ನಾವು ಬಂದಾಗಿಂದಾನೇ ಇಲ್ಲಿ ನಮ್ಮ ತಾಲೂಕಲ್ಲೇ 710 ಸರ್ವೆ ನಂಬರ್ಗಳಿದೆ ಒಟ್ಟಾಗಿ ಆ ಕೋಡಿ ದುರಸ್ತಿ ಆಗ್ಬೇಕಂತದ್ದು. ನಾನು ಬಂದಾಗಿಂದ ಇಲ್ಲಿವರೆಗೂ ಒಂದು 545 ಸರ್ವೆ ನಂಬರ್ ಅಷ್ಟು ಕೋಡಿ ದುರಸ್ತಿ ಮಾಡ್ತಿದೀವಿ. ಹಂತ ಹಂತವಾಗಿ ಎಲ್ಲ ಮಾಡ್ತೀವಿ. ಇದೇ ತಿಂಗಳಷ್ಟರಲ್ಲಿ ಏನಿದೆ ಎಲ್ಲಾನು ಮುಗಿಸಿನೂ ನಾವು ಅಳತೆಗೂ ಕಳ್ಸಿಕೊಡ್ತೀವಿ. ಸೊ ನಾವೇನಿದೆ ಎಲ್ಲ ರೈತರಿಗೆ ಏನಿದೆ ಅನುಕೂಲವಾಗಿ ನಮ್ಮ ಕಂದಾಯ ಸಚಿವರು ಏನಿದ್ದಾರೆ ಅವ್ರು ಹೇಳ್ದಂಗೆ ಕೋಡಿ ಮುಕ್ತ ಗ್ರಾಮಗಳಾಗಿ ಮಾಡಬೇಕು, ಎಲ್ಲರದ್ದು ಕೋಡಿ ದುರಸ್ತಿ ಮಾಡ್ಬೇಕನ್ನೋ ನಿಟ್ಟಲ್ಲೇ ನಾವಿದೀವಿ. ನಾವು ಹಿಂದೆ ಆಗಿರೋ ವಿಚಾರನ ಈಗ ತಂದು ಇವಾಗ ಆಲಿಸಿದ್ರೆ ಅದು ಬೇರೆ ತರ ಅರ್ಥ ಆಗುತ್ತೆ. ಈಗ ಸಮಾಜದಲ್ಲಿ ನಾವೆಲ್ಲರಿಗೂ ಮಾಡ್ಬೇಕಂತ ಇಲ್ಲಿ ಬಂದಿದೀವಿ. ಅವ್ರು ಹೇಳ್ತಿರೋ ತುಂಬಾ ಹಿಂದಿನ ಘಟನೆ ಇದು. ನಿಮ್ದು ಪಾಣಿ ಎಲ್ಲಿದೆ? ಇಲ್ಲ ಈಗ ಒಂದ್ ನಿಮಿಷ ಇರಿ. ಈಗ ಅವ್ರು ಹೇಳಿದಾರಲ್ಲ ಸರ್ವೆ ನಂಬರ್ ಎಲ್ಲಿದೆ, ಏನಾಗಿದೆ, ಯಾವ ಹಂತದಲ್ಲಿದೆ ಅಂತ ತೀರ್ಮಾನ ಮಾಡಿ ತಮ್ದೇನಿದೆ ಎಚ್ಚರಿಕೆ ಮಾಡ್ಕೊಟ್ಟು ಪಾಣಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದಿದೆ, ಮಾಡಿಸ್ಕೊಡ್ತೀನಿ. ಮೇಡಮ್ ಈಗ ಅವ್ರೇನ್ ಅಧಿಕಾರದಲ್ಲಿ ಕೆಲಸ ಮಾಡ್ತಾ ಇದಾರೆ ತಾಲೂಕಲ್ಲೇ, ಅವ್ರ ದುಡ್ಡು ವಾಪಸ್ ಹೋಗ್ಬೇಕು. ಅವ್ರು ತಗೊಂಡ್ರೋದೇ ನಿಜ ಆದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ನೀವು ರಸಗೊಬ್ಬರಗಳ ಬೆಲೆ ಇವತ್ತು ಏನಾಗಿದೆ, ಇಂಥ ಖರ್ಚಲ್ಲಿ ನಾವು ಬಿತ್ತನೆ ಮಾಡಿ ಆ ಬೆಳೆದಿದ್ದಂತ ಬೆಳೆ ಹೊರಗಡೆ ತಂದು ಮಾರ್ಕೆಟ್ ನಾವು ತಗೊಳಕ್ಕಾಗ್ಲಿಲ್ಲ ಅಂದ್ರೆ ನೀವು ಒಂದು ದಿವಸ ಅಲ್ಲ ಒಂದು ಮಧ್ಯಾಹ್ನ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಯಾಕೆ ಗೊತ್ತಾ, ಆ ಬೆಳೆದಿರೋ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು ಹೊರಗಡೆ ಬರ್ಲಿಲ್ಲ ಅಂದ್ರೆ ರೈತರ ಕಷ್ಟ ಯಾರು ಅಲ್ಲಿ ಅನುಭವಿಸೋ ರೈತರಿಗೆ ಮಾತ್ರ ಅರ್ಥ ಆಗ್ತದೆ. ನಿಮ್ಗೆ 1 ವರ್ಷ ಬೇಕಾ ನಾವು ತಿರ್ಗಾಡೋದಕ್ಕ? ಆತ ಎಷ್ಟು ಸರಿ ನಿಮ್ಮ ಹತ್ರ ಬಂದಿದ್ದಾನೆ. ನೀವು ಹೊರಗಡೆ ಹೋಗೋ ಅಂತ ಹೇಳಿದ್ದೀರಿ, ಅವ್ರನ್ನ ಏನಿದ್ದೀರಿ ಅಂತ ನೋಡಿ ಮೇಡಮ್, ಕೇಳಬೇಕಾದ್ರೆ. ಹಾ ರಸಗೊಬ್ಬರಗಳಿಗೆ ಏನಾಗಿದೆ ಅಂದ್ರೆ ಫ್ರೂಟ್ಸ್ ಐಡಿ ಅಂತ ಒಂದು ಮಾಡಿದೀವಿ. ಈಗ FID ಅಲ್ಲಿ ಲಿಂಕ್ ಆಗಿದ್ರೆ ಅಂದ್ರೆ ಪಾಣಿ ಏನಿದೆ FID ಗೆ ಲಿಂಕ್ ಆಗಿರ್ಬೇಕು. ಈಗ ತುಂಬಾ ರೈತರದ್ದು ಏನಿದೆ ಮೃತರ ಹೆಸರಲ್ಲಿ ಪಾಣಿ ಇರುತ್ತೆ ಅಂದ್ರೆ ಭೌತಿಕಾತಿ ಆಗಿರಲ್ಲ. ಸತ್ತೋರ್ ಹೆಸರಲ್ಲಿ ಪಾಣಿ ಇದ್ರೆ ಫ್ರೂಟ್ಸ್ ಐಡಿ ಆಗಲ್ಲ. ಸೊ ಫ್ರೂಟ್ಸ್ ಐಡಿ ಲಿಂಕ್ ಆಗಿಲ್ಲ ಅಂದ್ರೆ ತಮ್ಗೆ ಏನಿದೆ ಸರ್ಕಾರದ್ದು ಸವಲತ್ತುಗಳೇನಿದೆ ತಮ್ಗೆ ಯಾರಿಗೂ ಸಿಗಲ್ಲ. ಅದಕ್ಕೇನೆ ನಾವು ಏನಿದೆ ಭೌತಿಕಾತೆ ವಾರಿಸ್ ಅಂತ ಮಾಡ್ತಿದೀವಿ. ಭೌತಿಕಾತೆ ಆಂದೋಲನ ಅಂತ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಿದೀವಿ ನಾವು. ಸೊ ಯಾರ್ಯಾರು ಮೃತರ ಹೆಸರಲ್ಲಿ ಪಾಣಿ ಇದೆ ಮುಂದೆ ಬಂದು ತಮ್ಮ ಸೆಕ್ರೆಟರಿ ಗಮನಕ್ಕೆ ತಂದ್ರೆ ನಾವೇ ಎಲ್ಲಾ ಕಡೆ ಬಂದು ಹಳ್ಳಿಗೂ ಬಂದು ಭೌತಿಕಾತೆ ಮಾಡ್ತಿರೋದ್ರಿಂದ ಫ್ರೂಟ್ಸ್ ಐಡಿಗೆ ತಮ್ಗೆ ಅನುಕೂಲ ಆಗ್ಬೇಕಂದ್ರೆ ಮೃತರ ಹೆಸರಲ್ಲಿ ಪಾಣಿ ಇರಬಾರ್ದು. ತಾವೇನಿದೆ ಭೌತಿಕಾತೆ ವಾರಸಾಗ್ಲಿ ಮಾಡ್ಕೊಂಡು ತಾವೇನಿದೆ FID ಅಲ್ಲಿ ಅನುಕೂಲ ಮಾಡ್ಕೋಬೇಕಾಗುತ್ತೆ. FID ಇದ್ರೆ ಮಾತ್ರ ಏನಿದೆ ರಸಗೊಬ್ಬರಗಳೇನಿದೆ ಕೃಷಿ ಇಲಾಖೆ ಕಡೆಯಿಂದ ನಿಮ್ಗೆ ಏನಿದೆ ಕೊಡ್ತಾರೆ. ತಮ್ದು ಏನೇನಿದೆ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದೀರಾ. ರೈತರ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಕಂದಾಯ ಇಲಾಖೆ ಆಗ್ಲಿ ಮತ್ತೆ ನಮ್ಮ ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳಾಗ್ಲಿ ಸದಾ ಮಾಡೋದಕ್ಕಂತಾನೆ ಬಂದಿದೀವಿ. ಎಲ್ಲ ತಮ್ಮ ಕೆಲಸ ಆಗಿ ತಾವು ಸಂತೋಷವಾಗಿದ್ರೇನೆ ಅಲ್ವಾ ನಾವು ಸಂತೋಷವಾಗಿ ತೃಪ್ತಿಯಿಂದ ಹೋಗೋದ್ ಮನೆಗೆ. ಸೊ ಎಷ್ಟಾಗ್ತಿದೆ ಕೆಲಸಗಳು ಅದನ್ನ ಮಾಡಿಸ್ತೀವಿ. ಮತ್ತೆ ಇದು ಯಾವ್ದಿದೆ ಇದರಲ್ಲಿ ನಮ್ ಗಮನದಲ್ಲಿ ಮತ್ತೆ ನಮ್ ಹಂತದಲ್ಲಿ ಯಾವ್ಯಾವ್ದು ಮಾಡಂತಾನಿದೆ ಮಾಡ್ತೀನಿ ಅಂತ ಹೇಳಿ ಗಮನಕ್ಕೆ ತನ್ನಿ. ಮಾಡ್ಬೇಕಾಗಿರೋದನ್ನ ಮಾಡ್ಬೋದಾಗಿರೋದನ್ನ ಮಾಡೋಣ. ಸಭೆ ಯಾವತ್ತರಿ ಏನಾಗಿದೆ ಕೆಲಸಗಳು ನೋಡ್ಕೊಂಡು ನಮ್ಮ ಕಡೆಯಿಂದ ಇಲ್ಲ ಮುಂಚೆ ನಾನೇ ಒಂದು ಸಭೆ ಕರಿಬೇಕಂತ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮುಂಗಾರು ಇದರಿಂದ ಕರೆಸ್ತೀವಿ. ಸದ್ಯದಲ್ಲಿ ಮುಂದಿನ ವಾರ ಕರೆಸ್ತೀವಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ.